78 ವರ್ಷಗಳ ಬಳಿಕ ಠಾಕ್ರೆ ಕೋಟೆಗೆ ಕೇಸರಿ ಕಾಲಿಟ್ಟಿದೆ. ಮುಂಬೈನಲ್ಲಿದ್ದ ಠಾಕ್ರೆ ಅಧಿಕಾರಕ್ಕೆ ಮಹಾಯುತಿ ಬ್ರೇಕ್ ಹಾಕಿದ್ದು ಇತಿಹಾಸವನ್ನೇ ನಿರ್ಮಿಸಿದೆ. ಉದ್ಧವ್ ಹಾಗೂ ರಾಜ್ ಠಾಕ್ರೆ ಇಬ್ಬರೂ ಕೂಡ ಜೊತೆಗೆ ಪ್ಲಾನ್ ಮಾಡಿದ್ರು. ಅದು ಕೂಡ ಫಡ್ನವೀಸ್ ಹಾಗೂ ಶಿಂದೆ ಎದುರು ಮಣ್ಣು ಮುಕ್ಕಿದ್ದಾರೆ. ಮಹಾರಾಷ್ಟ್ರ ಲೋಕಲ್ ವಾರ್ನಲ್ಲಿ ಇನ್ಮುಂದೆ ಬಿಜೆಪಿ ಆಡಳಿತ ಜೋರಾಗಲಿದೆ. ಠಾಕ್ರೆ ಭದ್ರಕೋಟೆ ಛಿದ್ರ, ಪವಾರ್ಗೆ ಮುಖಭಂಗ. ಸ್ಟ್ರಾಟಜಿ ಸಕ್ಸಸ್, ಮಹಾಯುತಿಗೆ ಶ್ರೀಮಂತ ಪಾಲಿಕೆ. ಇಡೀ ದೇಶದಲ್ಲಿ ಆರ್ಥಿಕ ರಾಜಧಾನಿ ಮುಂಬೈ. ಶ್ರೀಮಂತ ಪಾಲಿಕೆ ಎಂದೇ ಖ್ಯಾತಿ ಪಡೆದಿರೋ ಮುಂಬೈನ 29 ಮಹಾನಗರ ಪಾಲಿಕೆಯ ಲೋಕಲ್ ವಾರ್ ನಡೆದಿದ್ದು ಮಹಾಯುತಿ ಮ್ಯಾಜಿಕ್ ಮಾಡಿದೆ. 30 ವರ್ಷಗಳ ಠಾಕ್ರೆ ಕೋಟೆಗೆ ಲಗ್ಗೆ ಇಟ್ಟ ಬಿಜೆಪಿ ಮೈತ್ರಿ ಪ್ಲಾನ್ ವರ್ಕೌಟ್ ಆಗಿದ್ದು ಮತದಾರರು ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಬಣಕ್ಕೆ ಸೊಪ್ಪು ಹಾಕದಂತೆ ಮಾಡಿದೆ. ಇನ್ನೊಂದೆಡೆ ಅಜಿತ್ ಪವಾರ್ ಶರದ್ ಪವಾರ್ ಒಂದಾದ್ರೂ ಮತದಾರರು ಮಣೆ ಹಾಕದ್ದು ಅಚ್ಚರಿಗೆ ಕಾರಣವಾಗಿದೆ. 227 ವಾರ್ಡ್ಗಳು ಸೇರಿ 29 ಪಾಲಿಕೆಗಳಿಂದ ಬರೋಬ್ಬರಿ 15,931 ಅಭ್ಯರ್ಥಿಗಳು 2,869 ಸ್ಥಾನಗಳಿಗೆ ಕಣಕ್ಕಿಳಿದಿದ್ರು. 29 ಮಹಾನಗರ ಪಾಲಿಕೆ ಎಲೆಕ್ಷನ್ನಲ್ಲಿ 21 ಪಾಲಿಕೆಗಳನ್ನ ಗೆದ್ದ ಮಹಾಯುತಿ ಸಿಂಹಪಾಲು ಪಡೆದಿದೆ. ಆ ಒಂದು ಮಹಾ ಎಲೆಕ್ಷನ್ ಮರಾಠಿ ಅಸ್ಮಿತೆಗೆ ಶಾಕ್ ಕೊಟ್ಟಂತ ಫಲಿತಾಂಶ. ಮ್ಯಾಜಿಕ್ ನಂಬರ್ 114 ಸಿಂಪಲ್ ಮೆಜಾರಿಟಿಯಲ್ಲಿ ಬಿಜೆಪಿ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಗೆದ್ದು ಬೀಗಿದೆ. ಮಹಾಯುತಿ ಗೆದ್ದು ಬೀಗಿದ್ದೇಗೆ? ಮರಾಠಿಯೇತರ ಮತದಾರರ ಓಲೈಕೆಯಲ್ಲಿ ಸಕ್ಸಸ್. ದಕ್ಷಿಣ ಭಾರತ ಮತಗಳಿಗೆ ಅಣ್ಣಾಮಲೈ ಮೂಲಕ ಗಾಳ. ಟ್ರಿಬಲ್ ಇಂಜಿನ್ ಸರ್ಕಾರದ ಮಂತ್ರ ಪಠಿಸಿದ್ದ ಕೇಸರಿ ಪಡೆ. ಅಲ್ಪಸಂಖ್ಯಾತರ ಮತ ಒಡೆದಿದ್ದು ಎನ್ಡಿಎಗೆ ಪ್ಲಸ್ ಪಾಯಿಂಟ್. ಮೈತ್ರಿ ಒಡೆಯದಂತೆ ಚುನಾವಣಾ ತಂತ್ರಗಾರಿಕೆ. ರಾಮದಾಸ್ ಅಠಾವಳೆ ಮೂಲಕ ದಲಿತ ಮತ ಸೆಳೆತ. ಬಾಳಾ ಠಾಕ್ರೆ ಪ್ರಭಾವದಲ್ಲಿ ತೇಲಿ ಹೋಗಿದ್ದ ಮುಂಬೈ ಮಹಾನಗರ ಈಗ ಕೇಸರಿಗುಂಗಲ್ಲಿದೆ. ಅಪ್ಪನಂತೆ ಜಯ ಗಳಿಸುವಲ್ಲಿ ರಾಜ್ ಠಾಕ್ರೆ ಸಂಪೂರ್ಣ ವಿಫಲರಾಗಿರೋದು ವಿಪರ್ಯಾಸ. ಅಪ್ಪನ ಹಿಂದುತ್ವವಾದ ಕೈಬಿಟ್ಟು ಕಾಂಗ್ರೆಸ್ ಕೈ ಹಿಡಿದ ಎಡವಟ್ಟೆ ಇಡೀ ರಾಜಕೀಯ ಚರಿತ್ರೆಯನ್ನೇ ಬುಡಮೇಲು ಮಾಡಿದೆ. 20 ವರ್ಷಗಳ ನಂತರ ಒಂದಾದ ಠಾಕ್ರೆ ಬ್ರದರ್ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗಲೇ ಇಲ್ಲ. ಠಾಕ್ರೆ ವಿಫಲವಾಗಿದ್ದೇಗೆ? ಮರಾಠಿಗರ ಮತಗಳ ವಿಭಜನೆಯಾಗಿದ್ದು ಮರಾಠೇತರ ಮತಗಳು ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ. ಮಹಾವಿಕಾಸ್ ಅಘಾಡಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದು ಒಕ್ಕೂಟದ ಎಲ್ಲಾ ಪಕ್ಷಗಳಿಂದಲೂ ಪ್ರತ್ಯೇಕ ಸ್ಪರ್ಧೆಯಾಗಿದೆ. ಬಾಳಾ ಠಾಕ್ರೆ ಹಿಂದುತ್ವವಾದ ಪಾಲಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದು ವಲಸಿಗರ ಮತಗಳ ಓಲೈಕೆಯಲ್ಲೂ ವಿಫಲವಾಗಿದ್ದಾರೆ. ಮುಸ್ಲಿಂ ಮತಗಳು ಕ್ಷೇತ್ರವಾರು ಛಿದ್ರಗೊಂಡಿದ್ದು ಕಾಂಗ್ರೆಸ್ನಿಂದ ಬಂದಿದ್ದ ಮುಸ್ಲಿಂ ಮತಗಳು ಕೂಡ ದೂರ ಆಗಿದೆ. ಇನ್ನು ಹೀನಾಯ ಪ್ರದರ್ಶನದಲ್ಲೂ ಕಾಂಗ್ರೆಸ್ 263 ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿದೆ. ಪುಣೆ, ನವಿ ಮುಂಬೈ, ಥಾಣೆಯಲ್ಲಿ ಕಳಪೆ ಹೀನಾಯ ಸೋಲು ಕಂಡ್ರು ಲಾತೂರ್, ಕೊಲ್ಹಾಪುರ, ಅಮರಾವತಿ ಹಾಗೂ ಚಂದ್ರಾಪುರದಲ್ಲಿ ಮೇಲುಗೈ ಸಾಧಿಸಿ ರಾಷ್ಟ್ರೀಯ ಪಕ್ಷ ಶಕ್ತಿ ಹೊರಹೊಮ್ಮಿದೆ. ಮುಂಬೈ ಪಾಲಿಕೆ ಬಿಜೆಪಿ ಮೈತ್ರಿ ಕೈ ಸೇರ್ತಿದ್ದಂತೆ ಅಣ್ಣಾಮಲೈ ಬಗ್ಗೆ ವ್ಯಂಗ್ಯವಾಡಿದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಸರಿ ಪಡೆ ಚಾಟಿ ಬೀಸಿದೆ. ಮುಂಬೈನಲ್ಲಿ ನೆಲೆಸಿರೋ ದಕ್ಷಿಣ ಭಾರತೀಯರ ಮತಗಳನ್ನು ಸೆಳೆಯಲು ಸ್ಟಾರ್ ಕ್ಯಾಂಪೇನ್ ಮಾಡಿದ್ದ ಅಣ್ಣಾಮಲೈನ ಮುಂಬೈ ರಾಜಕಾರಣಿಗಳು ರಸಮಲೈ ಎಂದಿದ್ರು. ಇದೇ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತ್ತು. ಈಗ ಅದೇ ಟ್ರೆಂಡಿಂಗ್ ಆಗಿದ್ದು ಅಣ್ಣಾಮಲೈ ರಸಮಲೈಯನ್ನ ರಾಜ್ ಠಾಕ್ರೆಗೆ ತಿನ್ನಿಸೋ ರೀತಿ ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಇದೇ ಶ್ರೀಮಂತ ಪಾಲಿಕೆ ಎಲೆಕ್ಷನ್ ನಲ್ಲಿ ಹಲವು ಅಚ್ಚರಿ ಗೆಲುವು ಸೋಲುಗಳು ಆಗಿವೆ. ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಕೇಸ್ನ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಗೆಲುವು ಸಾಧಿಸಿರೋದು ಅಚ್ಚರಿ ತಂದಿದೆ. ಇನ್ನೊಂದೆಡೆ ಶಾಸಕಿಯಾಗಿರೋ ಯಾಮಿನಿ ಜಾಧವ್ ಕಾರ್ಪೊರೇಟರ್ ಚುನಾವಣೆ ಗೆದ್ದು ಬಿಗಿದ್ದಾರೆ. ಇದರ ಜೊತೆಗೆ ದಕ್ಷಿಣ ಮುಂಬೈನಲ್ಲಿ ಡೋಂಗ್ರಿ, ಪಕ್ಕೋಡಿಯಾ ಸ್ಟ್ರೀಟ್ ಪ್ರದೇಶದಲ್ಲಿ ದಾವೂದ್ ಇಬ್ರಾಹಿಂ ಮನೆ ಇದ್ದು ಅಲ್ಲಿ ಮುಸ್ಲಿಮರದ್ದೇ ಪಾರುಪತ್ಯ ಇರೋದ್ರಿಂದ ಅಲ್ಲಿ ಎಂವಿಎ ಒಕ್ಕೂಟ ಪಕ್ಷಗಳೇ ಗೆದ್ದಿವೆ. ಕೆಲ ವರ್ಷಗಳ ಹಿಂದೆ ಮುಂಬೈ ನಗರವನ್ನೇ ಅಲುಗಾಡಿಸಿದ್ದ ಡಾನ್ ಅರುಣ್ ಗಾವಳಿಯ ಇಬ್ಬರು ಹೆಣ್ಣು ಮಕ್ಕಳು ಬಿಜೆಪಿ ವಿರುದ್ಧ ಸೋತಿದ್ದಾರೆ. ಒಟ್ನಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಹಿಸ್ಟರಿ ಬ್ರೇಕ್ ಆಗಿದ್ದು ಬಿಜೆಪಿ ಐತಿಹಾಸಿಕ ಜಯಭೇರಿ ಸಾಧಿಸಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.